ओम शांति इंदिन मुरली दिनांक 22 नवेंबर 2025 मुरली महावाक्यಗಳು मीठे बच्चे सबको यह खुशखबरी सुनाओ कि अब डीटी डिनाइस्टी स्थापन हो रही है। जब वॉइसलेस वर्ल्ड होगी तब बाकी सब विनाश हो जाएंगे। ಮಧುರ ಮಕ್ಕಳೇ, ಈಗ ಎಲ್ಲರಿಗೂ ಈ ಖುಷಿಯ ಸಂದೇಶವನ್ನ ತಿಳಿಸಿಕೊಡ್ರಿ। ಈಗ ದೈವಿ ರಾಜ್ಯದ ಸ್ಥಾಪನೆ ಆಗ್ತಾ ಇದೆ। ಯಾವಾಗ ನೀವು ಸಂಪೂರ್ಣ ನಿರ್ವಿಕಾರಿಗಳಾಗ್ತೀರಿ, ಎಲ್ಲ ವಿಕಾರವು ವಿನಾಶವಾಗಿ ಹೋಗ್ತದೆ। ಎಲ್ಲರಿಗೂ ಈ ಖುಷಿಯ ಸಮಾಚಾರವನ್ನ ತಿಳಿಸ್ರಿ ಅಂತಾರೆ ಬಾಬಾ। ಈ ಭಗವಂತ ಈ ಸೃಷ್ಟಿ ಮೇಲೆ ಬಂದಿರುವ ದೈವಿ ಸಾಮ್ರಾಜ್ಯ ಪುನಃ ಸ್ಥಾಪನೆ ಆಗ್ತಾ ಇರುವಂತಹ ಖುಷಿ ವಿಷಯ ಎಲ್ಲರಿಗೂ ತಿಳಿಸ್ರಿ। ಒಂದಾಗಿದೆ ಪ್ಯಾಂಪ್ಲೇಟ್ಸ್ ನ ಮೂಲಕ ಈಶ್ವರೀಯ ಸಂದೇಶ ಅಥವಾ ಪುಸ್ತಕಗಳ ಮೂಲಕ, ಶಬ್ದದ ಮೂಲಕ ಹಾಗೂ ಸ್ಥೂಲ ಸಾಮಾನುಗಳ ಮೂಲಕ ಅನೇಕರಿಗೆ ಸ್ಥೂಲ ಸಂದೇಶ ಕೊಡುವಂತಹ ಸೇವಾ। ಇನ್ನೊಂದಾಗಿದೆ ಅತಿ ಸೂಕ್ಷ್ಮ ಸಂದೇಶದ ಸೇವೆ। ಈಶ್ವರ್ಯ ಒಂದು ಖುಷಿಯ ಸಮಾಚಾರವನ್ನ ಕೊಡುವ ಮೂಲ ಸೂಕ್ಷ್ಮ ಸೇವಾ ಆಗಿದೆ। ನನ್ನ ಮನಸ್ಸಿನಲ್ಲಿ ಹಳೆಯ ಏನೆಲ್ಲ ದೇಹಭಾನದ ಸ್ಮೃತಿಗಳದಾವ, ಏನೆಲ್ಲ ದೇಹಭಾನದ ನೆನಪುಗಳು, ದೇಹಭಾನದಿಂದ ತಯಾರಾಗಿರುವಂತಹ ಅನೇಕ ಸಂಸ್ಕಾರಗಳು ಹಾಗೂ ವಿಚಾರಗಳು, ಇವು ಬಹಳಷ್ಟು ಹಾನಿಕಾರಕ। ಬಾಬಾ ಹೇಳ್ತಾರೆ ಇವುಗಳ ವಿನಾಶ ಆಗ್ಬೇಕಾಗಿದೆ। ಇವುಗಳ ವಿನಾಶ ಆಗ್ಬೇಕು ಅಂತಂದ್ರೆ ಮೊಟ್ಟ ಮೊದಲು ಖುಷಿಯ ಸಂದೇಶ ಮನಸ್ಸಿನೊಳಗೆ ಇವುಗಳಿಗೆ ಕೊಡ್ರಿ। ಅಂದ್ರೆ ಬಾಬಾ ಹೇಳ್ತಾರೆ ಖುಷಿ ಸಂದೇಶ ಕೊಡ್ರಿ ಅಂದ್ರೆ ಸ್ಥೂಲ ರೂಪದಲ್ಲಿ ಜನರಿಗೆ ಕೊಡೋದಲ್ಲ, ಅದಕ್ಕಂತೂ ಇದ್ದೇ ಇದ್ದಾರೆ, ಕೆಲವರು ಕೊಡ್ಲೇಬೇಕು। ಆದ್ರೆ ಅದು ಅಲ್ಲದೆ ಅತಿ ಸೂಕ್ಷ್ಮವಾದ ಖುಷಿ ಸಮಾಚಾರ ಯಾರಿಗೆ ಕೊಡ್ಬೇಕು ಅಂದ್ರೆ ಈ ಮನಸ್ಸಿನ ಅಲ್ಲಿ ಇರುವಂತಹ ಅನೇಕ ವಿಚಾರಗಳು ಅನೇಕ ಸಮಯದಿಂದ ನಿರಾಶದವು, ಅನೇಕ ವಿಚಾರಗಳಲ್ಲಿ ಹೋಪ್ಲೆಸ್ ಅನುಭವಗಳದಾವ, ಅನೇಕ ರೀತಿಯ ಒಳಗಡೆ ವ್ಯರ್ಥ ಇದೆ, ಅನೇಕ ರೀತಿಯ ಆಲಸ್ಯ ಇದೆ, ದುಃಖ ಇದೆ, ಚಿಂತೆ ಇದೆ, ಭರೋಸಾಹೀನ ಭಾವನೆಗಳಿದಾವ। ಇವುಗಳಿಗೆ ಸಂದೇಶ ಕೊಡ್ಬೇಕಾಗಿದೆ ಪುನಃ ರಾಜಧಾನಿಯ ಸ್ಥಾಪನೆ, ಅರ್ಥಾತ್ ಆತ್ಮ ರಾಜ ಜಾಗೃತ ಆಗಿದ್ದಾನೆ, ಆ ಆತ್ಮ ರಾಜನ ರಾಜ್ಯ ನಡೀತಾ ಇದೆ, ಅಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಇದೆ, ಅದು ಇಲ್ಲೇ ಇದೆ ಎನ್ನುವಂಥದ್ದು ಈ ಮನಸ್ಸಿನ ಎಲ್ಲಾ ಸಂಕಲ್ಪಗಳಿಗೆ ಮುಟ್ಟಿಸ್ಬೇಕಾಗಿದೆ। ಆಗ ಮುಟ್ಟಿಸಿದಾಗ ಬಾಬಾ ಹೇಳ್ತಾರೆ ನಿರ್ವಿಕಾರಿಪನ ಏನೆಲ್ಲ ಇದೆ ಅದು ಸಮಾಪ್ತ ಆಗ್ತದ। ಯಾವಾಗ ಆಗಕ್ ಸಾಧ್ಯ? ಸಂದೇಶ ಕೊಟ್ಟು 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 ಈ ಮನಸ್ಸನ್ನ ಬಾಬಾನ ಎದುರುಗಡೆಗೆ ಸಮರ್ಪಿತ ಮಾಡಿ ಮನ್ಮನಾಭವಗೊಳಿಸಿ ಎಷ್ಟೀ ಮನಸ್ಸನ್ನ ಬಾಬಾಗ ಅರ್ಪಣೆ ಮಾಡ್ತೀವಿ, ಅಷ್ಟಷ್ಟು ಈ ಮನಸ್ಸಿನಲ್ಲಿ ನಿರ್ವಿಕಾರಿ ಜಗತ್ತಿನ ಸ್ಥಾಪನೆ ಆಗ್ತದೆ। ಸೂಕ್ಷ್ಮ ರೂಪದಲ್ಲಿ ಯಾವಾಗ ನಿರ್ವಿಕಾರಿ ಸಂಸ್ಕಾರ, ಸ್ವಭಾವ, ಭಾವನೆಗಳು ಇವೆಲ್ಲ ಶುದ್ಧ ರೂಪದಲ್ಲಿ ತಯಾರಾಗ್ತಾವೋ ಆಗ ಒಳಗಡೆ ಮನಸ್ಸಿನಲ್ಲಿ ಇಲ್ಲಿವರೆಗೆ ತುಂಬಿರುವಂತಹ ದೇಹಭಾನದ ಏನೆಲ್ಲ ನೆನಪುಗಳು, ಭಾವನೆಗಳು, ಅನುಭವಗಳಿವೋ ಅವೆಲ್ಲ ಸಮಾಪ್ತ ಆಗಿ ಹೋಗ್ತಾವ। ಅದಕ್ಕೆ ಬಾಬಾ ಹೇಳ್ತಾರ ಮೊಟ್ಟ ಮೊದಲು ಸಂದೇಶ ಯಾರಿಗೆ ಕೊಡ್ಬೇಕಾಗಿದೆ? ನಿಮ್ಮ ಮನಸ್ಸಿನೊಳಗಿರುವಂತಹ ಅನೇಕ ಶುದ್ಧ ವಿಚಾರಗಳಿಗೆ। ಆ ವಿಚಾರಗಳ ಯಾವಾಗ ಶುದ್ಧೀಕರಣ ಆಗ್ತದ, ವಿಕಾರ ಸಮಾಪ್ತ ಆಗಿ ಹೋಗ್ತದ। ಇದೇ ಖುಷಿಯ ಸಮಾಚಾರ। ಸ್ಥೂಲ ರೂಪದಲ್ಲೂ ಜನರಿಗೆ ಕೊಡಬೇಕಾಗಿದೆ, ಸೂಕ್ಷ್ಮ ರೂಪದಲ್ಲೂ ಕೂಡ ಮನಸ್ಸಿನಲ್ಲಿ ಈ ರೀತಿಯ ರಾಜಧಾನಿಯ ತಯಾರಿ ಆಗುತ್ತಿರುವುದನ್ನ, ಅನೇಕ ವಿಚಾರಗಳಿಗೆ ನನ್ನೊಳಗೆ ತುಂಬಿರುವಂತಹ ವ್ಯರ್ಥ ವಿಚಾರಗಳಿಗೆ ತುಂಬಿ ಅವುಗಳನ್ನ ಸಶಕ್ತ ಮಾಡಬೇಕಾಗಿದೆ। प्रश्न, रावण का शाप कब मिलता है? शापित होने की निशानी क्या है? ರಾವಣನ ಶಾಪ ಯಾವಾಗ ತರ್ತದೆ? ಶಾಪಿತ್ ಆಗಿರುವುದರ ನಿಶಾನಿ ಏನು ಅಂದ್ರೆ ರಾವಣ ಯಾವಾಗ ಶಾಪ ಕೊಡ್ತಾನ, ಶಾಪ ಕೊಟ್ಟಾನ, ರಾವಣ ಶಾಪ ತಗಲ್ಯದನ್ಲಿಕ್ಕೆ ಗುರ್ತೇನು ಅಂದ್ರೆ ಯಾರಾದ್ರೂ ಇವ್ರಿಗೆ ಏನೋ ಶಾಪ ತಟ್ಟೈತ್ರಿ ಅದಕ್ಕೆ ಇವರಿಗೆ ಮೈ ಮೇಲೆ ಈ ರೀತಿ ಬಹಳಷ್ಟು ಗುಳ್ಳೆಗಳು, ಬಹಳಷ್ಟು ಈ ರೀತಿ ಆಗ್ತಾ ಇದೆ, ಇವ್ರದ್ದು ಹಿಂದ್ ಈ ಊರಿಗೆ ಶಾಪದರಿ ಅಂತಾರ। ಹಂಗೆ ರಾವಣನ ಶಾಪ ತಟ್ಟಿರುವಂತವರಿಗೆ ಏನಾಗ್ತದ, ಗುರುತುಗಳೇನು ಅಂತ ಕೇಳ್ತಾರ ಬಾಬಾ। ಮತ್ತೆ ಯಾಕೆ ತಟ್ಟದ ಅಂತ ಬಾಬಾ ಹೇಳ್ತಾರೆ ಉತ್ತರದಲ್ಲಿ, ಜಬ್ ತುಮ್ ದೇಹ ಅಭಿಮಾನಿ ಬಂತೆ ಹೋ ತಬ್ ರಾವಣ ಕಾ ಶಾಪ್ ಮಿಲ್ ಜಾತಾ। ಯಾವಾಗ ನೀವು ದೇಹಾಭಿಮಾನಿ ಆಗ್ತೀರಿ, ಇದರ ಅರ್ಥ
ಒಂದ್ ಸಮಯದಲ್ಲಿ ಸ್ಟಾರ್ಟಿಂಗ್ ಈ ಭೂಮಿಯ ಮೇಲೆ ನಾವು ಸಂಪೂರ್ಣ ದೇಹಿ ಅಭಿಮಾನಿಯಾಗಿದ್ವಿ. ದೇಹಿ ಅಭಿಮಾನಿಯಾಗಿರುವಂತವ್ರು ಯಾವಾಗ ನಾವು ದೇಹಭಾನದಲ್ಲಿ ಬರ್ತೀವಿ, ನಾ ಆತ್ಮನು ಸತ್ಯವನ್ನ ಮರೆತು ನಾನೇ ದೇಹ ಅಂತ ಯಾವಾಗ ತಿಳ್ಕೊತೀವೋ, ಈ ಮನಸ್ಸು ತಿಳ್ಕೊತದೋ, ಅವಾಗ ರಾವಣನ ಶಾಪ್ ತಡ್ತದ. ಏನಂತ ತಡ್ತದ? ನೀವು ಪೂರಾ ವಿಕಾರಿ ಆಗ್ರಿ, ನೀವು ಪೂರಾ ವಿಕಾರಗಳ ಅನುಭವಿ ಆಗ್ರಿ ಅಂತ ರಾವಣ ಶಾಪ ಕೊಡ್ತಾರ. ಅದಕ್ಕೆ ಬಾಬಾ ಅಂತಾರ, ಶಾಪಿತ್ ಆತ್ಮರು ಕಂಗಾಲ್ ವಿಕಾರಿ ಆಗಿಬಿಡ್ತಾರ. ಯಾವಾಗ ರಾವಣ ಶಾಪ ತಟ್ಟಿತು ಅಂದ್ರೆ ಕಂಗಾಲ್ ಅರ್ಥಾತ್ ಬೇಡ್ಕೊಳ್ಳೋದು, ನನಗಿಲ್ಲ ಬೇಕು, ನಾ ಈ ಅನುಭವ ಮಾಡ್ಬೇಕು, ನಾನು ದೇಹದ ಅನುಭವ ಮಾಡ್ಬೇಕು, ನಾನು ಹೊಗಳಿಕೆ ಅನುಭವ ಮಾಡ್ಬೇಕು, ನಾನು ದೊಡ್ಡ ಸ್ಥಾನದಲ್ಲಿರುವ ಅನುಭವ ಮಾಡ್ಬೇಕು, ಕಂಗಾಲ್ ನನಗಿದು ಬೇಕು ಆಗಬೇಕು, ನನಗಿದು ಸಿಗ್ಬೇಕು, ನಾ ಪಡ್ಕೋಬೇಕು, ನಾನು ಇದನ್ನು ಹೊಂದಬೇಕು ಅಂತ ಕಂಗಾಲ್ ಆಗ್ಬಿಡ್ತಾರೆ ಮತ್ತು ಪ್ಲಸ್ ವಿಕಾರಿಗಳಾಗ್ಬಿಡ್ತಾರೆ, ಇನ್ನೂ ಕೆಳಗಿಳಿತಾರೆ. ಇವೆಲ್ಲ ಶ್ರಾಪದ ಒಂದು ನಿಶಾನೆಗಳು. ಕಂಗಾಲಾಗೋದು, ವಿಕಾರಿ ಆಗೋದು, ಇನ್ನಷ್ಟು ಒಂದು ಮಾನಸಿಕ ಸ್ಥಿತಿ ಇನ್ನಷ್ಟು ಕೆಳಗಿಳಿಯೋದು. ಈಗ ಬಾಬಾ ಹೇಳ್ತಾರೆ, ಬಾಬಾ ತಂದೆ ಬಂದು ನಮಗೆ ಆಸ್ತಿ ಕೊಡ್ತಿದ್ದಾರೆ, ದೇಹಿ ಅಭಿಮಾನಿ ಆಗ್ರಿ. ಬಾಬಾ ನಮಗೆ ಸತ್ಯ ನಾಲೆಜ್ನ ಮೂಲಕ ನಮ್ಮನ್ನು ಜಾಗೃತ ಮಾಡಿದ್ದಾರೆ. ಬಾಬಾ ಹೇಳ್ತಾರೆ, ಮಕ್ಕಳೇ ಈಗ ದೇಹಿ ಅಭಿಮಾನಿ ಆಗ್ರಿ. ಯಾಕೆ? ದೇಹಿ ಅಭಿಮಾನಿ ಇದ್ದವ್ರು ಯಾವಾಗ ದೇಹ ಅಂತ ತಿಳ್ಕೊಂಡ್ರಿ, ತಪ್ಪು ಅಥವಾ ನಾನ್ ಅಲ್ಲದೇ ಇರುವಂತಹ ರಾಂಗ್ ಐಡೆಂಟಿಟಿ ಒಳಗೆ ಜೀವನ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಆಗ ರಾವಣನ ಶಾಪ ತಡಿತು. ಈಗ ಆ ಶಾಪದಿಂದ ಮುಕ್ತ ಆಗ್ಬೇಕಂದ್ರ ಲೌಕಿಕದಲ್ಲಿ ಹೇಳ್ತಾರೆ, ಶಾಪದಿಂದ ಮುಕ್ತ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಇಂತ ಹೊಳಿ ಹೊಳಗ್ ಹೋಗಿ ಸ್ನಾನ ಮಾಡ್ಬೇಕು, ಹಿಂಗ್ ಮೈ ಮೇಲೆ ವಿಭೂತಿ ಹಚ್ಕೊಂಡು ಬಿಸಿಲು ಕೂಡ್ಬೇಕು, ಹಿಂಗ್ ಹೇಳ್ತಾರೆ. ಹಂಗೆ ಇಲ್ಲಿ ಬಾಬಾ ಹೇಳ್ತಾರ, ನೀವು ದೇಹಿ ಇದ್ದವರು ದೇವಾಂದಲ್ಲಿ ಬಂದಿದ್ದಕ್ಕೆ ರಾವಣ ಶಾಪ ತಟ್ಟಿದೆ, ಈಗ ಮತ್ತೆ ದೇಹಿ ಆಗ್ಬಿಡ್ರಿ, ದೇಹಿ ಆತ್ಮ ಸ್ಥಿತಿಗೆ ಬಂದ್ಬಿಟ್ರಿ ಅಂದ್ರೆ, ಆತ್ಮದ ಸತ್ಯ ಅನುಭವ ಮಾಡ್ಬಿಟ್ರಿ ಅಂತಂದ್ರೆ ಬಾಬಾ ಹೇಳ್ತಾರೆ, ಬಾಬಾನಿಂದ ಎಲ್ಲಾ ಆಸ್ತಿಗೆ ಅಧಿಕಾರಿ ಆಗ್ತೀರಿ, ನಿಮ್ಮ ದೃಷ್ಟಿ ವೃತ್ತಿನೂ ಕೂಡ ಪಾವನ ಆಗ್ತದೆ ಅಂತಾರೆ ಬಾಬಾ. ದೃಷ್ಟಿ ವೃತ್ತಿ ಪಾವನ ಆಗೋದು ಅರ್ಥಾತ್ ದೃಷ್ಟಿ ಅಂತಂದ್ರೆ ಕೇವಲ ಬ್ರಹ್ಮ ಕುಮಾರಿ ಇವರು ಗೃಹಸ್ಥಿ ಹಿಂಗಲ್ಲ. ದೃಷ್ಟಿ ಅರ್ಥಾತ್ ನಾ ಆತ್ಮ ಇದ್ದೀನಿ, ಇದೊಂದು ರೋಲ್ ಸಿಕ್ಕಿದೆ, ಈ ರೋಲ್ ಏನೇ ಇರ್ಲಿ ಅದು ಸತ್ಯ ಅಲ್ಲ, ರೋಲ್ ನಲ್ಲಿರುವ ಒಳ್ಳೆಯ ಗುಣಗಳು ಸತ್ಯ ಅಲ್ಲ, ರೋಲ್ ನಲ್ಲಿರುವ ಒಳ್ಳೆಯ ವಿಶೇಷತೆಗಳು ಸತ್ಯ ಅಲ್ಲ, ಟೆಂಪರರಿ. ರೋಲ್ ನಲ್ಲಿರುವ ಕೆಲವು ಅವಗುಣಗಳದಾವ, ಇವು ಸತ್ಯ ಅಲ್ಲ, ನಾ ಆತ್ಮ ಮಾತ್ರ ಸತ್ಯ, ನಾ ಶಾಶ್ವತ್ ಇದ್ದೀನಿ, ನಾ ಬಾಪ್ ಸಮಾನ್ ಇದ್ದೀನಿ. ಹಾಗೆಯೇ ಈ ಜಗತ್ತಿನಲ್ಲಿ ಯಾರೆಲ್ಲ ಯಾವ ರೀತಿಯ ರೋಲ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ, ಟೀಚರ್, ಡಾಕ್ಟರ್, ಇಂಜಿನಿಯರ್ಸ್, ರೈತರು, ಭಿಕ್ಷುಕರು, ಹೀಗೆ ಬೇರೆ ಬೇರೆ ರೋಲ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ, ಅದು ಸತ್ಯ ಅಲ್ಲ. ಅವರು ಒಳಗ ಗುಪ್ತ ರೂಪದಲ್ಲಿರುವ ಆಕ್ಟರ್ ಇದಾನಲ್ಲ ಆತ್ಮ, ಅದು ಸತ್ಯ. ಆ ಆತ್ಮ ಹೇಗಿದೆ? ಪ್ರತಿ ಆತ್ಮ ನಿರ್ವಿಕಾರಿ ಅದಾರ, ಪ್ರತಿ ಆತ್ಮ ಬಾಪ್ ಸಮಾನ್ ಅದಾರ, ಪ್ರತಿ ಆತ್ಮ ಸತೋಗುಣಿ ಅದಾರ. ಇದು ಆತ್ಮೀಯ ಸತ್ಯದ ಒಂದು ನಿಶಾನೆ. ಹಂಗಾದ್ರ ಅವ್ರೆಲ್ಲರಿಗೂ ಡಾಕ್ಟರ್ ಆಗುವ, ಇಂಜಿನಿಯರ್ ಆಗುವ, ಸಮಾಜ ಸುಧಾರಕ ಆಗುವ, ಸಮಾಜವನ್ನ ಕೆಡಿಸುವ ಕಾರ್ಯ ಮಾಡುವಂತ ರೋಲ್ ಯಾರು ಕೊಟ್ಟಾರ? ಡ್ರಾಮಾ ಸ್ಕ್ರಿಪ್ಟ್ ಅನುಸಾರ ಪ್ರತಿಯೊಬ್ಬರು ತಮ್ಮ ಪಾತ್ರಾಭಿನಯ ಮಾಡ್ತಿದ್ದಾರೆ, ಪ್ರತಿಯೊಬ್ಬರು ನಿರ್ದೋಷದಾರ, ಎಲ್ಲರೂ ಆತ್ಮ ಅದಾರ ಅನ್ನುವ ದೃಷ್ಟಿ ಇದಕ್ಕಂತಾರ ಪವಿತ್ರ ದೃಷ್ಟಿ, ಪವಿತ್ರ ವೃತ್ತಿ. ಯಾವಾಗ ನಾವು ದೇಹಿ ಅಭಿಮಾನಿ ಆಗ್ತೀವಿ, ಅವಶ್ಯ ನಮ್ಮ ವೃತ್ತಿ ದೃಷ್ಟಿ ಪಾವನ ಆಗ್ತವೆ. ಒಂದು ವೇಳೆ ನಾವು ಇನ್ನೂ ದೇಹಿ ಅಭಿಮಾನಿ ಹೆಸರಿನೊಳಗೆ ಇನ್ನೂ ದೇಹಭಾನದಾಗ ಇದೀವಿ, ನಾವು BK ಸೀನಿಯರ್ ಜೂನಿಯರ್ ಅನ್ನುವಂತ ಭಾನದೊಳಗಿದೀವತ್ತಂದ್ರ ದೃಷ್ಟಿ ವೃತ್ತಿ ಪಾವನ ಆಗಕ್ಕ ಸಾಧ್ಯನೇ ಇಲ್ಲ. ಇದರ ಅರ್ಥ ದೃಷ್ಟಿ ವೃತ್ತಿ ಪಾವನ ಇಲ್ಲ ಅಂತಂದ್ರ ನಾವು ಇನ್ನೂ ದೇಹಭಾನದಲ್ಲಿ ಇದೀವಂತಾನೆ ಅರ್ಥ. ಮುರುಳಿಯ ಮುಖ್ಯ ಸಾರ, ಪತಿತರಿಂದ ಪಾವನರಾಗುವಂತ ಪುರುಷಾರ್ಥದಲ್ಲೆಂದು ಸುಸ್ತಿ ಆಗ್ಬಾರ್ದು. ಸುಸ್ತು 6ನೇ ವಿಕಾರ. ಸುಸ್ತು ಎಲ್ಲಿದೆ ಅಂತಂದ್ರೆ ಎಲ್ಲಿ ದೇಹಭಾನ ಇದೆ ಅಲ್ಲಿ ಸುಸ್ತಿದೆ. ಸುಸ್ತಾಗ್ಬೇಡ್ರಿ ಪುರುಷಾರ್ಥದಲ್ಲಿ ಅಂದ್ರೆ ದೇಹಭಾನದಲ್ಲಿ ಬರ್ಬೇಡ್ರಿ. ದೇಹಭಾನದಲ್ಲಿ ಬರೋದು ಅಂದ್ರೆ ನಾನು ಮೋಸ್ಟ್ ಸೀನಿಯರ್ ಇದೀನಿ, ನಾನು ಬಹಳ ಓದಿನಿ, ಬಹಳ ಮುರುಳಿ ಕೇಳಿನಿ, ನನಗೆಲ್ಲಾ ಗೊತ್ತದ, ನಾವು 40 ವರ್ಷ ಅದೇ ಮಾಡೀವಿ, 20 ವರ್ಷ ಅದೇ ಮಾಡೀವಿ, ನಾವು ನಿಮ್ಗಿಂತ 10 ವರ್ಷ ಮೊದಲು ಬಂದೀವಿ. ಇದು ಸುಸ್ತಿ, ಇದು ದೇಹಭಾನ, ಇದು ವಿಕಾರ. ನಾವು ಬಹಳ ಸಂದೇಶ ಕೊಟ್ಟಿವಿ, ಬಹಳ ಸೇವೆ ಮಾಡೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, ಪುರುಷಾರ್ಥದಾಗ ಎಂದು ಸುಸ್ತಿ ಆಗ್ಬಾರ್ದ್ರಿ. ನನ್ನ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗೋದ್ರಲ್ಲಿ ಎಂದಿಗೂ ಕೂಡ ಅದರಲ್ಲಿ ಸುಖನೇ ಇದೆ.
ಅಂದ ಮೇಲೆ ನಾನು ಭಾಳ ತಿಳ್ಕೊಂಡಿನಂತ ಎಂದಿಗೂ ಅನ್ಬೇಡ್ರಿ. ತಿಳ್ಕೊಂಡಿದ್ರೆ ನಾವು ಬ್ರಹ್ಮ ಬಾಬಂತರ ಇಲ್ಲಿವರೆಗೆ ಅವ್ಯಕ್ತ ಆಗಿಬಿಡ್ತಿದ್ವಿ. ಯಾವುದೇ ಮಿತ್ರ ಸಂಬಂಧಿಗಳು ಅವ್ರ ಮೇಲೆ ದಯಾ ತೋರಿಸ್ರಿ, ಅವರಿಗೂ ಬಾಬಾರವರ ಸಂದೇಶವನ್ನ ಅವಶ್ಯ ತಲುಪಿಸ್ರಿ. ಐಸಿ ಚಲನ್ ನಹಿ ರಖನಿ, ಬಾಬಾ ಹೇಳ್ತಾರೆ ಇಂಥ ಚಲನ್ ನಿಮ್ದು ಎಂದಿಗೂ ಇರಬಾರ್ದು. ಎಂಥದ್ದು ಬಹಳ ಇಂಪಾರ್ಟೆಂಟ್. ಕೋಯಿ ಕಹೇಕೆ ಇನ್ಹೋನೆ ತೋ ಮುಂಹ ಮೋಡ್ ಲಿಯಾ, ಅರೆ ಇವ್ರೇನ್ ಓಂ ಶಾಂತಿಗೆ ಹೋಗುದೇ ಬಿಟ್ಬಿಟ್ರಲ್ಲ ಅಂತ ಯಾರು ಅನ್ಬಾರ್ದು. ಯಾಕೆ ಅನ್ಬಾರ್ದು? ಇದು ಡಿಸ್ಸರ್ವಿಸ್. ಈಗ ಯಾರಾದ್ರೂ ದಾರು ಕುಡಿತಿರ್ತಾರೆ, ದಿನಾಲು ದಾರು ಕುಡಿತಿರ್ತಾರ, ಅವ್ರೊಂದಿನ ಬಿಟ್ರು ಅಂತಂದ್ರ ಜನ ಅದಕ್ಕೂ ಅಂತಾರ ಏನಂತ, ಇವ್ರು ಕುಡಿಯೋದು ಬಿಟ್ರು, ಮೊದ್ಲು ಎಷ್ಟು ಕುಡಿತಿದ್ರು ಅಂತ ಅಂತಾರ. ಅಂದ್ರೆ ಇವ್ರ ಅರ್ಥ ಒಳ್ಳೇದೇ. ಯಾರೋ ಬಹಳ ಜಗಳ ಮಾಡ್ತಿರ್ತಾರ ಜನರಿಗೆ ಕೇಳುವ ಹಾಗೆ. ಸೊ ಈಗ ಅವ್ರ ಮನೆಯಲ್ಲಿ ಶಾಂತಿ ಕಾಣಿಸ್ತಿದೆ, ಜನ ಜರೂರ್ ಅಂತಾರ ಇವ್ರು ಎಷ್ಟು ಜಗಳ ಮಾಡ್ತಿದ್ರು, ಜಗಳ ಮಾಡೋದೆಲ್ಲ ಬಿಟ್ಟಾರಲ್ಲ ಅಂತ. ಇದು ಒಳ್ಳೇದೇ ಅಲ್ಲ. ಯಾರಾದ್ರೂ ಬಹಳಷ್ಟು ಅಂತ ಶುದ್ಧ ಆಹಾರ ತಿಂತಿದ್ರು ಅಂತಂದ್ರ ಇವರೆಷ್ಟು ಮೊದಲ ಇಂಥದೆಲ್ಲ ತಿಂತಿದ್ರು, ಈಗೆಲ್ಲ ತಿನ್ನೋದು ಬಿಟ್ಟಾರೇನು, ಓಕೆ. ಆದ್ರೆ ಹಿಂಗ ಅನ್ಬಾರ್ದು. ಇವ್ರು ಎಷ್ಟು ಬಾಬನ್ ಮನೆ ಭಗವಂತನ ಮನೆಗೆ ಹೋಗ್ತಿದ್ರು, ಓಂ ಶಾಂತಿಗೆ ಹೋಗ್ತಿದ್ರು, ಎಷ್ಟು ಫಾಲೋ ಮಾಡ್ತಾ ಇದ್ರು, ಎಷ್ಟು ಸೇವೆ ಮಾಡ್ತಿದ್ರು, ಇವಾಗೇನ್ ಎಲ್ಲಾ ಬಿಟ್ಟಾರಲ್ಲ ಅಂದ್ರೆ ಇದರ ಅರ್ಥ ಡಿಸ್ಸರ್ವಿಸ್ ಅಂತಾರ ಬಾಬಾ. ಹೋಗುವವರು ಬಾಬಾ ಭಗವಂತನ ಕಾರ್ಯದಲ್ಲಿ ಸಹಯೋಗಿ ಆದವರು ಒಂದು ದಿನ ಅವ್ರು ಬಿಡ್ತಾರತ್ತಂದ್ರ ಜನ ನೀವು ಬಿಟ್ರೇನಿ ಅಂತ ಕೇಳ್ತಾರತ್ತಂದ್ರ ಇದು ಡಿಸ್ಸರ್ವಿಸ್ ಅಂತಾರ ಬಾಬಾ. ಇಂಥ ಕೆಲಸ ನಿಮ್ ಕಡೆಯಿಂದ ಎಂದಿಗೂ ಆಗ್ಬಾರ್ದು. ದಯಾ ಹೃದಯಿಯಾಗಿ ಎಲ್ಲರ ಕಲ್ಯಾಣ ಮಾಡ್ರಿ ಮತ್ತು ಎಂದಿಗೂ ಇಂಥ ವಿಚಾರಗಳು ಸಬ್ ಖ್ಯಾಲ ಚೋಡ್ ಎಲ್ಲಾ ವಿಚಾರ ಬಿಡ್ರಿ, ಒಬ್ಬ ಬಾಬಾ ನೆನಪನ್ನ ಮಾಡ್ರಿ. ಸತ್ಯತೆ ಹಾಗೂ ಸ್ವಚ್ಛತೆ ಹಾಗೂ ನಿರ್ಭಯತೆಯ ಆಧಾರದಿಂದ ಪ್ರತ್ಯಕ್ಷತೆಯನ್ನ ಮಾಡುವಂತಹ ರಮತಾ ಯೋಗಿಗಳು ಆಗ್ರಿ. ಪರಮಾತ್ಮ ಪ್ರತ್ಯಕ್ಷತಾ का ಆಧಾರ ಸತ್ಯತಾ है. ಪರಮಾತ್ಮನ ಪ್ರತ್ಯಕ್ಷತೆಗೆ ಆಧಾರ ಸತ್ಯತೆ ಆಗಿದೆ. ಸತ್ಯತಾ का ಆಧಾರ ಸ್ವಚ್ಛತಾ और ನಿರ್ಭಯತಾ. ಪರಮಾತ್ಮನ ಪ್ರತ್ಯಕ್ಷತೆಗೆ ಆಧಾರ ಸತ್ಯತೆ. ಸತ್ಯತೆ ಅಂದ್ರೇನು? ಸುಳ್ಳು ಹೇಳಾರ್ದು ಇರುವುದು ಅಂತ ಅಲ್ಲ. ಅದು ಒಳ್ಳೇದು. ಸತ್ಯತೆ ಅರ್ಥಾತ್ ದೇಹ ಅನ್ನೋದು ಅಸತ್ಯ, ಮನುಷ್ಯ ಅನ್ನೋದು ಅಸತ್ಯ, ಅಕ್ಕೋರು ಅಂತ ತಿಳ್ಕೊಳ್ಳೋದು ಅಸತ್ಯ. ಸತ್ಯತೆ ಅಂದ್ರೇನು? ನಾ ಆತ್ಮ ಮಾತ್ರ, ಬಾಕಿ ರೋಲ್ ಏನೇ ಇರ್ಬೋದು ಇದು ಟೆಂಪ್ರರಿ. ನಾನು ಅವಿನಾಶಿ ಆತ್ಮ ಇದ್ದೀನಿ ಅನ್ನೋದಿದೆಯಲ್ಲ, ಇದು ಸತ್ಯತೆ. ಒಂದು ಭಗವಂತನ ಪ್ರತ್ಯಕ್ಷತೆಗೆ ಬೇಕು ಸತ್ಯತೆ. ಎರಡನೇದು ಸ್ವಚ್ಛತೆ ಹಾಗೂ ನಿರ್ಭಯತೆ. ಸ್ವಚ್ಛತೆ ಅರ್ಥಾರ್ಥ ನಾನು ಇರೋದೇ ಪವಿತ್ರ ಆತ್ಮ, ನಾ ಅಪವಿತ್ರ ಆಗೀನೇ ಇಲ್ಲ. ಆತ್ಮ ಎಂದಿಗೂ ಅಪವಿತ್ರ ಆಗೋದಿಲ್ಲ. ರೋಲಲ್ಲಿ ಏನಾದ್ರೂ ಅಪವಿತ್ರತೆ ಇದೆ, ರೋಲಲ್ಲಿ ಏನಾದ್ರೂ ಅಸ್ವಚ್ಛತೆ ಇದೆ ಅಂದ್ರ ನಾನೇ ಹಿಂಗ್ ಮಾಡಿದ್ನೆಲ್ಲ, ನಾ ಹಿಂಗ್ ಅನ್ನೆಲ್ಲ ಅಂತ ಅನ್ಕೋತೀನತ್ತಂದ್ರ ನಾ ರೋಲ್ ಕಾನ್ಶಿಯಸ್ನಾಗ ಇದೀನಿ ಅಂತ. ಇದು ಅಸ್ವಚ್ಛತೆ. ಬಾಬಾ ಹೇಳ್ತಾರೆ ಸತ್ಯತೆಯ ಆಧಾರ ಏನು? ಸ್ವಚ್ಛತೆ ಹಾಗೂ ನಿರ್ಭಯತೆ. ಯಾರು ನಿರಾಕಾರಿ ಸ್ಥಿತಿಯಲ್ಲಿ ಇರ್ತಾರೆ, ಆತ್ಮದ ಸತ್ಯ ಅನುಭವ ಮಾಡ್ತಾರೆ, ಅವರೆಂದಿಗೂ ಕೂಡ ಭಯಭೀತ ಆಗೋದಿಲ್ಲ. ಅವ್ರು ಬಹಳ ನಿರ್ಭಯ ಇರ್ತಾರೆ. ಎಲ್ಲಿ ನಿರ್ಭಯತೆ ಸತ್ಯತೆ ಇದೆ ಅಲ್ಲೇ ಭಗವಂತನ ಪ್ರತ್ಯಕ್ಷತೆ ಆಗ್ಲಿಕ್ಕೆ ಸಾಧ್ಯ. यदि किसी भी प्रकार की अस्वच्छता अर्थात सच्चाई सफाई की कमी है या अपने ही तमोगुणी संस्कारों पर विजयी बनने में, संस्कार मिलाने में या विश्व सेवा के क्षेत्र में अपने सिद्धांतों को सिद्ध करने में भय है तो प्रत्यक्षता नहीं हो सकती. अंडरलाइन. ತಮ್ಮ ತಮೋಗುಣಿ ಸಂಸ್ಕಾರಗಳು, ರೋಲ್ ಒಳಗಿನ ತಮಗುಣ ಸಂಸ್ಕಾರಗಳು ಇನ್ನೂ ಅದಾವಂದ್ರ ಅವು ವಿಜಯ ಆಗೋದ್ರಲ್ಲಿ ವಿಘ್ನ ಆಗ್ತವ. ನಾ ಆತ್ಮ ಈ ದೇಹಭಾನದಿಂದ ಮುಕ್ತ ಆಗೋದ್ರಲ್ಲಿ ಅವು ಅನೇಕ ವಿಘ್ನಗಳನ್ನ ಹಾಕ್ತವೆ ಅಂತಾರೆ ಬಾಬಾ. ಸಂಸ್ಕಾರ ಮಿಲನ ಮಾಡೋದ್ರಲ್ಲಿ ಅಥವಾ ವಿಶ್ವ ಸೇವೆ ಕ್ಷೇತ್ರದೊಳಗ ಸಿದ್ಧಾಂತಗಳನ್ನ ಸಿದ್ಧ ಮಾಡೋದ್ರಲ್ಲಿ ಭಯ ಇದೆ. ಇವರು ನಮ್ಮ ಪ್ರೊಫೆಸರ್ ಅದಾರ, ನನ್ನ ಕಲಿಸಿದ ಗುರುಗಳ ಮುಂದೆ ನಾ ಹೆಂಗಿದನ್ ಹೇಳಿ ಅನಿಸ್ತದಂದ್ರೆ ನಿಮ್ಗೆ ದೇಹಭಾನ ಇದೆ, ಭಯ ಇದೆ ಅಂತ. ಭಯ ಇದೆ ಅಂದ್ರೆ ಬಾಬಾನ ಪ್ರತ್ಯಕ್ಷ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವರೆಲ್ಲ ಮಿನಿಸ್ಟರ್ ಅದಾರ, ಇವ್ರ ದೊಡ್ಡ ಅಧಿಕಾರಿ ಅದಾರ, ಇವರಿಗೆಲ್ಲ ಹೆಂಗೆ ಹೇಳಿ ನಾನು ಈ ಜ್ಞಾನ ಅಂತ ನಿಮ್ಗೆ ಏನ್ ಅನಿಸ್ತದಂತಂದ್ರ ಇವ್ರು ನನಗೇನು ಹೆಚ್ಚು ತಿಳ್ಕೊಂಡವ್ರು ಅದಾರ. ಅವ್ರು ಏನೇ ತಿಳ್ಕೊಂಡ್ರು ಲೌಕಿಕ ವಿದ್ಯೆ, ಅಲೌಕಿಕ ವಿದ್ಯೆ ಅರಿವು ಗೊತ್ತಿಲ್ಲ ಅಂತಾರ ಬಾಬಾ. ಅದಕ್ಕಾಗಿ ನಿಮ್ಗೊಂದು ಸ್ವಲ್ಪ ಭಯ ಪಡ್ತೀರಂದ್ರೆ ನೀವು ಬಾಬಾನ ಪ್ರತ್ಯಕ್ಷತೆ ಮಾಡ್ಲಿಕ್ಕೆ ಎಂದಿಗೂ ಸಾಧ್ಯ ಇಲ್ಲ.
ಅದಕ್ಕಾಗಿ ಸತ್ಯತೆ ಮತ್ತು ನಿರ್ಭಯತೆಯ ಶಕ್ತಿಯನ್ನ ಧಾರಣೆ ಮಾಡಿಕೊಂಡು ಈ ಒಂದೇ ಒಂದು ಧುನ್ನಲ್ಲಿ ಮಸ್ತಾಗಿರ್ಬೇಕು, ಒಂದೇ ಒಂದು ನಶೆಯೊಳಗೆ ಮಸ್ತಾಗಿರ್ಬೇಕು. ಅವರಿಗೇನೆ ರಮತಾ ಯೋಗಿ, ಮಸ್ತ್ ಫಕೀರ್ ಅಂತ ಹೇಳಲಾಗ್ತದೆ. ಸಹಜ ರಾಜ ಯೋಗಿ ಬನೋ ತೋ ಸಹಜಿ ಅಂತಿಮ ಪ್ರತ್ಯಕ್ಷತಾ ಹೋಗಿ. ಸಹಜ ರಾಜ ಯೋಗಿಗಳಾದಾಗಲೇನೆ ಸಹಜ ಅಂತಿಮ ಪ್ರತ್ಯಕ್ಷತೆ ಆಗಲಿಕ್ಕೆ ಸಾಧ್ಯ ಇದೆ. स्लोगन बेहद की दृष्टि वृत्ति ही यूनिटी का आधार है. ಬೇಹದ್ದಿನ ದೃಷ್ಟಿ ವೃತ್ತಿ ಇದೇ ಒಂದು ಸಂಘಟನೆಗೆ ಸಮಗ್ರತೆಗೆ ಆಧಾರ ಆಗಿದೆ. ಇಸ್ಲಿಯೇ ಹದ್ ಮೇ ನಹಿ ಆವೋ. ಹದ್ ಅಂದ್ರೆ ದೇಹವಾನದಲ್ಲಿ ಬರೋದೇ ಹದ್. ದೇಹ ಹದ್ದಿದೆ, ಆತ್ಮಸ್ಮೃತಿ ಬೇಹದ್ ಆಗಿದೆ. ದೇಹದಲ್ಲಿ ಬಂದ್ವಿ ಅಂದ್ರೆ ಅಲ್ಲಿ ಮತ್ತೆ ಹದ್ದಿನ ಭಾವನೆ ಬೆಳಿಲಿಕ್ಕೆ ಶುರುವಾಗ್ತದೆ. ಅದಕ್ಕೆ ಬೇಹದ್ದಿನ ದೃಷ್ಟಿ, ಬೇಹದ್ದಿನ ವೃತ್ತಿ ಇದ್ದಾಗ ನಿಜವಾದ ಯೂನಿಟಿಯಲ್ಲಿ ಬರಲಿಕ್ಕೆ ಸಾಧ್ಯ. ಯೂನಿಟಿ ಅಂದ್ರೆ ಒಂದು ಸೂಕ್ಷ್ಮ ಯೂನಿಟಿ, ನಾನು ಆತ್ಮ ಹಾಗೂ ಜೊತೆಯಲ್ಲಿ ಮನ ಬುದ್ಧಿ ಸಂಸ್ಕಾರಗಳು. ಸ್ಥೂಲ ಯೂನಿಟಿ ಅಂದ್ರೆ ಒಂದು ಶುದ್ಧ ಸಂಸ್ಕಾರ, ಈಶ್ವರಿಯ ಸಂತಾನರೆಲ್ಲರೂ ಒಟ್ಟಾಗಿ ಈಶ್ವರನ ಪ್ರತ್ಯಕ್ಷತೆ ಕಾರ್ಯವನ್ನ ಮಾಡುವಂತಹ ಯೋಗಿ ಆತ್ಮರ ಒಂದು ಯೂನಿಟಿ. ಅವ್ಯಕ್ತಿಶಾರೆ ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿಕೊಳ್ಳ್ರಿ. ಅಶರೀರಿ ಬನ್ನ ವೈರ್ಲೆಸ್ ಸೆಟ್ ಹೇ. ಅಶರೀರಿ ಆಗೋದಂದ್ರೇನು? ಒಂದು ವೈರ್ಲೆಸ್ ಸೆಟ್ಟಿಂಗ್, ಅದು ಆಟೋಮೆಟಿಕ್ ಸೆಟ್ಟಿಂಗ್. वायरलेस बनना ही वॉइसलेस सेट की सेटिंग है. ಬಾಬಾ ಹೇಳ್ತಾರ ವಾಯ್ಸ್ಲೆಸ್ ಅಂದ್ರೆ ನಿರ್ವಿಕಾರಿ ಆತ್ಮಿಕ ಸ್ಥಿತಿ. ಸಂಪೂರ್ಣ ನಾನು ಪರಮಾತ್ಮನ ಸಂತಾನ, ಸಂಪೂರ್ಣ ನಿರ್ವಿಕಾರಿ ಇದೀನನ್ನುವಂತ ಸತ್ಯದ ಅನುಭವಿನೇ ವಾಯ್ಸ್ಲೆಸ್ ಸ್ಥಿತಿ. ಯಾರು ವಾಯ್ಸ್ಲೆಸ್ ಇದಾರೋ ಅವರೇ ವೈರ್ಲೆಸ್ ಸೆಟ್ಟಿಂಗ್ ಆಗಿದೆ. जरा भी अंश के भी अंश मात्र विकार वायरलेस के सेट को बेकार कर देगा. ಒಂದು ಸ್ವಲ್ಪ ವಿಕಾರ ಅಂದ್ರೇನು? ನನಗೆ ನಾ ದೇಹ, ನಾನು ಅಕ್ಕೋರಂತನೋ, ನಾ ಒಬ್ಬ ಬ್ರಾಹ್ಮಣ ಅಂತನೋ, ಬಿಕೆ ಅಂತನೋ, ಬ್ರಾಹ್ಮಣ ಅಲ್ಲ ಬಿಕೆ ಅಂತ ತಿಳ್ಕೊತೀನಂತಂದ್ರ ಇದೊಂದು ಸ್ವಲ್ಪ ಅಂಶ ಮಾತ್ರ ಏನು ವಿಕಾರ. ಇಷ್ಟು ವಿಕಾರ ಇದ್ರೂ ಕೂಡ ನಿಮ್ದು ಸೆಟ್ ಆಗಲ್ಲ, ಖರಾಬ್ ಆಗ್ತದೆ ಅಂತಾರ ಬಾಬಾ. ಅಬ್ ಕರ್ಮ ಬಂಧನಿಸೆ ಕರ್ಮ ಯೋಗಿ ಬನು. ಕರ್ಮ ಬಂಧನ ಅರ್ಥಾತ್ ನಾ ಮಾಡ್ತಿದ್ದೀನಿ ಅನ್ನೋದು ಕರ್ಮ ಬಂಧನ. ನಾ ಆತ್ಮ ಈ ಒಂದು ಕರ್ಮೇಂದ್ರಿಯಗಳ ಮೂಲಕ ಮಾಡಿಸ್ತಾ ಇರುವುದನ್ನ ನೋಡ್ತೀನಿ ಅನ್ನೋದು ಕರ್ಮಯೋಗಿ. ಅನೇಕ ಬಂಧನಗಳಿಂದ ಮುಕ್ತ ಒಬ್ಬ ತಂದೆ ಸಂಬಂಧದಲ್ಲಿ ನಾನು ಇದೀನಿ ಅಂತ ತಿಳ್ಕೊಂಡಾಗ ಸದಾ ರೆಡಿಯಾಗಿರ್ತೀರಿ. ಚೆಕ್ ಮಾಡ್ಕೊಳ್ರಿ, ಒಳಗಡೆ ಯಾವುದೇ ವಿಕಾರ ಮುಚ್ಕೊಂಡಿಲ್ಲಲ್ಲ. ಅರ್ಥಾತ್ ನನಗೆ ನನ್ನ ಆತ್ಮ ನಿರ್ವಿಕಾರಿ ಅನ್ನೋದ್ರ ಬದಲಾಗಿ ನಾ ದೇಹ ಇದೀನಿ ಅಥವಾ ನಾನು ಈ ಸಂಬಂಧ ಇದೀನಿ, ಇವ್ರ ಮಗಳಿದ್ದೀನಿ ಅಂತ ತಿಳ್ಕೊತಿರತ್ತಂದ್ರ ಬಾಬಾ ಹೇಳ್ತಾರ ವಿಕಾರ ಒಳಗಡೆ ಮುಚ್ಕೊಂಡಿದೆ ಅಂತ ಅರ್ಥ. ಅದಕ್ಕೆ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಂಡು ನೋಡ್ಕೊಳ್ರಿ. ಓಂ ಶಾಂತಿ.